ಎಲ್ರಿಗೂ ನಮಸ್ಕಾರ. ನಾನಿವತ್ತು ವ್ಲಾಗ್ನ ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ. ಯಾರು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ತೀರಾ, ಕೊನೆಯವರೆಗೂ ವಿಡಿಯೋ ನೋಡಿ. ನಾನಿವತ್ತು ಅಂದರೆ ಫಸ್ಟ್ ಎಲ್ಲರೂ ಕೂಡ ಮನೆಯಲ್ಲಿ ಮಾಮೂಲಿ ಬೆಳಗ್ಗೆನೇ ಎದ್ದು ಮನೆಯಲ್ಲಿ ಬಾಗಿಲು ತೊಳೆದು ಆಮೇಲೆ ಮುಂದಿನ ಕೆಲಸ ಇರುತ್ತೆ. ನಾನು ಅದೇ ಥರ ಮಾಡ್ತಾಯಿದ್ದೀನಿ. ನಮ್ಮ ಮನೆ ಅದೇ ನಮ್ಮದು ರೋಟೀನ್ ಇದೆ ಕೆಲಸ, ಹಂಗಾಗಿ ಇದೇ ವಿಡಿಯೋನೇ ಇವತ್ತು ಶುರು ಮಾಡಿದ್ದೀನಿ. ನಾನು ವ್ಲಾಗ್ನ ಇಲ್ಲಿಂದ ಬೆಳಗ್ಗೆನೆ ಮನೆಗೆ ಬಾಗಿಲು ತೊಳೆಯೋದ್ರಿಂದ ಹಿಡಿದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆ ನೋಡಿ, ಎಲ್ಲರೂ ಅಷ್ಟೇ, ಎಲ್ಲರೂ ಇದೇನಪ್ಪ ಹೊಸ ವಿಷಯನ ಏನು ಬಾಗಿಲು ತೊಳೆಯೋದು ಅನ್ನೋದೇನಿಲ್ಲ. ಅಂದರೆ ನಾನು ಮಾಡ್ತಾ ಇರೋದು ರೊಟೀನ್ ಈ ಕೆಲಸ, ಮನೆ ಬಾಗಿಲು ತೊಳೆಯೋದು ಅಂದರೆ ಮನೆ ಒರೆಸೋದು. ಅಲ್ಲೇ ಒಂದು ಸಲ ನೆಲ ಒರೆಸಿದ್ದೀನಿ, ಮತ್ತು ಇನ್ನೊಂದು ಸಲ ವಿಡಿಯೋ ಕ್ಲಿಪ್ ಮಾಡಿಕೊಂಡೆ ಅಷ್ಟೇ. ಇನ್ನೊಂದು ಸಲ ಒರೆಸೋದು ಅಂದರೆ ನೆಲ ಒರೆಸೋವಾಗ ಏನಪ್ಪ ಅಂತಂದರೆ 2 ಸಲ ಒರೆಸಿದ್ರೇ ಚೆನ್ನಾಗಿರುತ್ತೆ. ಅಂದರೆ ಒಂದು ಸಲ ನೀರು ಜಾಸ್ತಿ ಹಾಕ್ಕೊಂಡು ಒರೆಸ್ಕೊಂಡ್ರೆ ನೀಟಾಗಿರುತ್ತೆ. ಇನ್ನೊಂದು ಸಲ ಎಲ್ಲ ಹಿಂಡ್ಕೊಂಡು ಮತ್ತೆ ಇನ್ನೊಂದು ಸಲ ಒರೆಸ್ಬೇಕು, ಆವಾಗ ಇನ್ನು ಚೆನ್ನಾಗಿರುತ್ತೆ. ಅಂದರೆ ಜೊತೆಗೆ ನೀರೆಲ್ಲ ಇರಲ್ಲ. 2 ಸಲ ಹಾಕ್ಕೊಂಡ್ರೆ ನೀಟಾಗಿ ಕ್ಲೀನ್ ಆಗೋದು. ಹಾಗಾಗಿ ನಾನು 2 ಸಲ ನೆಲ ಒರೆಸ್ಕೋತಾ ಇದ್ದೀನಿ. ನೆಲ ಒರೆಸಿದಾದ್ಮೇಲೆ ನೆಕ್ಸ್ಟು ಏನು ಕೆಲಸ ಅಂತ ಅಂದರೆ, ಇನ್ನೇನು ಮನೆಯಲ್ಲೇ ಮಾಮೂಲಿ ಇರುತ್ತಲ್ಲ, ತಿಂಡಿ ಮಾಡೋದು, ಅಡುಗೆ ಮಾಡೋದು, ಎಷ್ಟು ಕೆಲಸ ಇರುತ್ತೆ, ಜಾಸ್ತಿನೇ ಇರುತ್ತೆ. ನೆಲೆಲ್ಲ ಒರೆಸಿದಾದ್ಮೇಲೆ ಅಡುಗೆ ತಿಂಡಿ, ಬೆಳಗ್ಗೆನೆ ಮಕ್ಕಳಿಗೆ ತಿಂಡಿ ಮಾಡೋಣ ಅಂತ ಹೇಳಿ ತಿಂಡಿ ಮಾಡೋಕ್ಕೆ ಬಂದೆ. ಏನಪ್ಪ ತಿಂಡಿ ಮಾಡ್ತಾ ಇದ್ದೀನಿ ನಾನು ಅಂತಂದರೆ, ಪಾತ್ರೆನೂ ತೊಳೆದಿಟ್ಟಿದ್ದೀನಿ. ಇನ್ನೂ ತೊಳೆದಿದ್ದೆಲ್ಲ ಏನು ವಿಡಿಯೋ ಮಾಡಿಲ್ಲ, ಅದನ್ನು ಜೋಡಿಸಿಲ್ಲ, ಹಂಗೆ ಇಟ್ಟಿದ್ದೀನಿ. ತೊಳೆಯೋ ಪಾತ್ರೆ ಅಂತೂ ಅಲ್ಲ, ಅದು ತೊಳೆದಿಟ್ಟಿರೋ ಪಾತ್ರೆ. ಜೊತೆಗೆ ಫ್ರಿಡ್ಜಲ್ಲಿ ಪಾಲಕ್ ಸೊಪ್ಪಿತ್ತು. ಏನಪ್ಪ ತಿಂಡಿ ಮಾಡೋದು ಅಂತ ತಲೆ ಕೆಟ್ಟೋಗ್ತಾ ಇತ್ತು. ಹಂಗಾಗಿ ಮನೆಯಲ್ಲಿ ಪಾಲಕ್ ಸೊಪ್ಪಿತ್ತಲ್ಲ, ಪಾಲಕ್ ಸೊಪ್ಪಿಂದನೇ ಪಾಲಕ್ ರೈಸ್ ಯಾಕೆ ಮಾಡಬಾರ್ದು ಅಂತ ಹೇಳಿಬಿಟ್ಟು ನಾನು ಇದೇ ಫಸ್ಟ್ ಟೈಮ್ ಪಾಲಕ್ ರೈಸ್ನ ಮಾಡ್ತಾಯಿದ್ದೀನಿ. ಅಂದರೆ ಪಾಲಕ್ ಸೊಪ್ಪು ಹೆಲ್ತ್ಗೂ ಕೂಡ ಅಷ್ಟೇ ಒಳ್ಳೆಯದು. ಜೊತೆಗೆ ಮಕ್ಕಳಂತೂ ಸೊಪ್ಪು ಹಂಗೆ ಕೊಟ್ಟರೆ ಅಂತೂ ಏನಾದರೂ ಪಲ್ಯ ಎಲ್ಲ ಮಾಡಿಕೊಟ್ರೆ ಅಂತೂ ತಿನ್ನೋದೇ ಇಲ್ಲ. ಹಂಗಾಗಿ ನಾನು ಪಾಲಕ್ ರೈಸ್ ಮಾಡ್ತಾ ಇದ್ದೀನಿ. ನೋಡಿ, ಸೊಪ್ಪನ್ನ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅಂದರೆ ಸೋಸಿ ಇಟ್ಟಿದ್ದೆ ಫ್ರಿಡ್ಜಲ್ಲಿ. ಹಿಂಗೆ ಸೋಸಿ ಇಟ್ಟರು ಕೂಡ ಅಂದರೆ 1-2 ದಿನ ಆಗಿರುತ್ತಲ್ಲ, ಹಂಗಾಗಿ ನಾವು ಫ್ರಿಡ್ಜಲ್ಲಿಂದ ಮತ್ತೆ ತೆಗೆದ್ಮೇಲೆ ಒಂದ್ಸಲ ಕ್ಲೀನ್ ಮಾಡಿಕೊಂಡೆ ನಾವು ಮಾಡಬೇಕು. ಮತ್ತೆ ಬಿಸಿ ನೀರನ್ನ ಇಟ್ಕೊಂಡು, ಬಿಸಿ ನೀರು ಕುದಿಯೋ ನೀರಿಗೆ ಹಾಕ್ಕೊಂಡ್ಬಿಟ್ಟು ಸೊಪ್ಪು ಹಾಕ್ಕೊಂಡು ಕುದಿಸ್ಕೊಳ್ತೀನಿ. ಒಂದು 3-4 ನಿಮಿಷ ಆದರೂ ಬೇಯಿಸ್ಕೊಳ್ಬೇಕು ಕುದಿಯೋ ನೀರಲ್ಲಿ. ಹಂಗೆ ಜೊತೆಗೆ ಮಕ್ಕಳಿಗೆ ಹಾಲು, ಬೆಳಗ್ಗೆನೆ ಸ್ಕೂಲ್ಗೆ ಹಾಲು ಕುಡ್ಕೊಂಡು ಹೋಗ್ತಾರಲ್ಲ, ಹಂಗಾಗಿ ಹಾಲನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಏನಪ್ಪ ಅಂತಂದರೆ ಬೆಳಗ್ಗೆನೆ ಅಂದರೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಕೂಡ ಈಸಿ ಇರುತ್ತೆ, ಮಾಡ್ಕೊಳ್ಬೋದು. ತುಂಬ ಈಸಿ ಕೂಡ, ಈಸಿಯಾಗಿ. ನೋಡಿ, ಈಗ ಬೆಂದಿದೆ ಸೊಪ್ಪು. ಒಂದು 5 ನಿಮಿಷದ ಒಳಗಡೆ ಬೆಂದರೆ ಸಾಕೇನು, ಜಾಸ್ತಿ ಏನು ಬೇಯಿಸ್ಬೇಕಾಗಿಲ್ಲ. ನಾನು 2 ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ನೀವು 2 ಆದರೂ ಹಾಕ್ಕೊಳ್ಬೋದು, ಇನ್ನೂ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಏನಪ್ಪ ಅಂತಂದ್ರೆ ನನ್ನ ಮಕ್ಕಳಂದರೆ ಈರುಳ್ಳಿ ಎಲ್ಲ ಜಾಸ್ತಿ ಸಿಗೋ ಆಗಿಲ್ಲ ಅವರಿಗೆ, ಬಾಯಿಗೆಲ್ಲ ಅದನ್ನು ಕೂಡ ಆಯ್ದಿಡ್ತಾರೆ ಲಂಚ್ ಬಾಕ್ಸಲ್ಲಿ. ಹಂಗಾಗಿ ನಾನು ಸ್ವಲ್ಪ ಕಡಿಮೆ ಈರುಳ್ಳಿನೇ 2 ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ 3 ಅಥವಾ 4 ಈರುಳ್ಳಿ ಹಾಕ್ಕೊಳ್ಳಿ. ಜೊತೆಗೆ ನಾನು ಒಂದು ಕಡೆ ಬಿಸಿ ನೀರನ್ನು ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಯಾಕಪ್ಪ ಅಂತಂದರೆ ಬೇಗ ಬೆಳಗ್ಗೆನೆ ತಿಂಡಿಗೆ ಲೇಟ್ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನಾನು ಎಣ್ಣೆ ಇಟ್ಕೊಂಡು, ಎಣ್ಣೆ ಕಾದ್ಮೇಲೆ ಒಗ್ಗರಣೆಗೆ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಅದಾದಮೇಲೆ ಪಾಲಕ್ ಸೊಪ್ಪು ಸೋಸಿ ಇಟ್ಟಿದ್ನಲ್ವ, ಅದು ಬೆಂದಿತ್ತಲ್ಲ, ಬೆಂದಿರೋದನ್ನ ಈಗ ರುಬ್ಬೋದಕ್ಕೆ ಹಾಕ್ಕೊಂಡು ರುಬ್ಬಿಟ್ಟು ಸೇರಿಸ್ಕೊತೀನಿ. ಈರುಳ್ಳಿ ಫ್ರೈ ಆದಮೇಲೆ ಒಗ್ಗರಣೆಗೆ ಏನಪ್ಪ ಅಂತಂದರೆ, ನಾನು ಈರುಳ್ಳಿ ಒಂದೇ ಎಲ್ಲ ಚಕ್ಕೆ ಲವಂಗ ಮತ್ತು ಪಲಾವ್ ಎಲೆ ಏನಿರುತ್ತೋ ಅದನ್ನೆಲ್ಲ ಹಾಕ್ಕೊಳ್ಬೋದು. ನೀವು ಹೆಂಗೆ ಬೇಕೋ ಆ ಥರ ಹಾಕ್ಕೊಳ್ಳಿ. ನಾನಂತಂದರೆ ಮಕ್ಕಳಿಗೆ ಎಲ್ಲ ಬಾಯಿ ಸಿಗುತ್ತೆ ಅಂತ ಹೇಳಿ ಜಾಸ್ತಿ ಏನು ಹಾಕೋಕ್ಕೋಗಿಲ್ಲ ನಾನು. ನೀವು ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಬೋದು. ನೋಡ್ತಾ ಇದ್ದೀರಲ್ಲ, ಈಗ ಅಂದರೆ ಜಾರಲ್ಲಿ ಸೊಪ್ಪು ರುಬ್ಬಿದ್ನಲ್ಲ, ಆ ಸೊಪ್ಪನ್ನು ಕೂಡ ಹಾಕ್ಬಿಟ್ಟು ತೊಳೆದಾಕಿ ಜಾರಲ್ಲಿ ಅಂಟ್ಕೊಂಡಿರುತ್ತಲ್ಲ, ಅದಕ್ಕೆಲ್ಲ ನೀರು ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಕುದೀತಾ ಇರುತ್ತೆ. ನಾನು ಅಂದರೆ ಇನ್ನೊಂದೇನಪ್ಪ ಅಂತಂದರೆ, ನಾನು ಟೊಮೊಟೊ ಹಾಕೋದನ್ನು ತೋರಿಸಿಲ್ಲ. ಟೊಮೊಟೊನ ಸೊಪ್ಪಿನ ಜೊತೆಗೆ ರುಬ್ಬಿ ಹಾಕ್ಬಿಟ್ಟಿದ್ದೀನಿ ನಾನು. ಏನಂದರೆ ಟೊಮೊಟೊ ಬಾಯಿಗೆ ಸಿಕ್ಕಿದ್ರೆ ಮಕ್ಕಳು ತೆಗೆದಿಡ್ತಾರೆ ಅಂತ ಹೇಳ್ಬಿಟ್ಟು, ನೀವು ಬೇಕಿದ್ರೆ ಹಚ್ಚಿ ಕೂಡ ಹಾಕ್ಕೊಳ್ಬೋದು, ಇಲ್ಲ ರುಬ್ಬಕ್ಕಾದರೂ ಹಾಕ್ಕೊಳ್ಬೋದು. ನೋಡಿ, ಹಂಗೆ ಹಾಲನ್ನು ಕೂಡ ಬೆರೆಸಿ ಇಟ್ಟಿದ್ದೀನಿ. ಮಕ್ಕಳಿಗೆ ಹಾರ್ಲಿಕ್ಸ್ ಹಾಕಿ ಬೆರೆಸಿ ಇಟ್ಟಿದ್ದೀನಿ, ಬೆಳಗ್ಗೆನೆ ಬೇಕಲ್ಲ ಅಂತ ಹೇಳಿ. ನೋಡ್ತಾ ಇದ್ದೀರಲ್ಲ, ಕುದೀತೈತೆ ಚೆನ್ನಾಗಿ. ಎಣ್ಣೆ ಬಿಡೋವರೆಗೂ ಕೂಡ ಬೇಯಿಸ್ಕೊಳ್ಬೇಕು ಚೆನ್ನಾಗಿ. ಇದು ಬೆಳಗ್ಗೆದೆ ವಿಡಿಯೋ ಆಗ್ತಾ ಇರೋದು. ಯಾಕಪ್ಪ ಅಂತಂದರೆ ಬೆಳಗ್ಗೆ ಅದೇ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ನಾನು ಈ ತಿಂಡಿನ ಮಾಡ್ತಾಯಿದ್ದೀನಿ. ಪಾಲಕ್ ರೈಸು ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು, ಚೆನ್ನಾಗಿರುತ್ತೆ. ಅಕ್ಕಿ ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ನಾನು ಮಾಮೂಲಿ ಒಂದು 3 ಗ್ಲಾಸ್ ಅಷ್ಟು ಚಿಕ್ಕ ಗ್ಲಾಸಲ್ಲಿ ಒಂದು 3 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ.
ನೀರು ಏನಪ್ಪ ಅಂದರೆ 6 ಗ್ಲಾಸ್ ಹಾಕೋ ಬದಲು 5 ಗ್ಲಾಸ್ ನೀರು ಹಾಕ್ಕೊಳ್ತೀನಿ. 1 ಗ್ಲಾಸ್ ಕಡಿಮೆ ಮಾಡ್ತೀನಿ. ಯಾಕಪ್ಪ ಅಂತಂದರೆ ಅನ್ನ ಜಾಸ್ತಿ ಮೆತ್ತಗಾಗ್ಬಿಡುತ್ತೆ, ಉಡಿ ಆಗುತ್ತೆ. ಇಲ್ಲ ಸಮ ಕೂಡ ಹಾಕ್ಕೊಳ್ಬೋದು, ಇಲ್ಲ ಅಂತಂದರೆ ಹಾಗೆ ಕಡಿಮೆನೂ ಕೂಡ 1 ಗ್ಲಾಸ್ ಕಡಿಮೆ ಕೂಡ ಮಾಡ್ಬೋದು. ನಾನು 1 ಗ್ಲಾಸ್ ಕಡಿಮೆನೇ ಮಾಡಿದ್ದೀನಿ. ಈಗ ಇಷ್ಟು ಅಕ್ಕಿನೂ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೋಬೇಕು. ಅದಕ್ಕೆ ಇವಾಗ ನಾನು ಸ್ವಲ್ಪ ಗರಂ ಮಸಾಲನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಗರಂ ಮಸಾಲ ಆ್ಯಡ್ ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕ್ಕೊಂಡು ನೀಟಾಗಿ ನೀರು ಎಷ್ಟು ಬೇಕು ನೋಡಿಕೊಂಡು ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಹೇಳ್ತಾ ಇದ್ದೀನಲ್ಲ, ನಾನು ಟೊಮೊಟೊ ಹಚ್ಚಿ ಹಾಕಿಲ್ಲ, ರುಬ್ಬೋದಕ್ಕೆ ಹಾಕಿದ್ದೀನಿ. ನೀವು ಬೇಕಿದ್ರೆ ಹಚ್ಚಿ ಕೂಡ ಹಾಕ್ಕೊಳ್ಬೋದು, ಇಲ್ಲ ಅಂತಂದರೆ ರುಬ್ಬಕ್ಕಾದರೂ ಹಾಕ್ಕೊಳ್ಬೋದು, ಹೆಂಗೆ ಬೇಕಾದರೂ ಸರಿ ನಡೆಯುತ್ತೆ. ನೋಡ್ತಾ ಇದ್ರಲ್ಲ, ಈರುಳ್ಳಿ ನಾನು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಬೋದು. ಇದು ರುಬ್ಬೋದಕ್ಕೆ ಬೇಕಿದ್ರೆ ಇನ್ನೂ ಸ್ವಲ್ಪ ಕೊತ್ತಂಬರಿ ಪುದೀನೂ ಕೂಡ ಹಾಕ್ಕೊಂಡು ರುಬ್ಕೊಳ್ಳಿ. ಪಾಲಕ್ ಸೊಪ್ಪು ಜೊತೆಗೆ ಈ ಪಾಲಕ್ ಒಂದೇ ಏನು ಹಾಕಬೇಕು ಅಂತೇನಿಲ್ಲ, ಕೊತ್ತಂಬರಿ ಪುದೀನೂ ಸ್ವಲ್ಪ ಹಾಕ್ಕೊಂಡು ರುಬ್ಬೋದು. ಇಲ್ಲ ಅನ್ನೋರು ಪರವಾಗಿಲ್ಲ, ಪಾಲಕ್ ಸೊಪ್ಪು ಒಂದೇ ಒಂದಿದ್ರೂ ಕೂಡ ಸಾಕು, ತಿಂಡಿ ಆಗೋಗುತ್ತೆ. ಬೇಗ ತಿಂಡಿ ನೋಡಿ, ಬೆಳಗ್ಗೆನೇ ಲಂಚ್ ಬಾಕ್ಸ್ಗೆ ಬೇಗ ಆಗೋಗುತ್ತೆ. ನೋಡ್ತಾ ಇದ್ದೀರಲ್ಲ, ಪಾಲಕ್ ರೈಸು ಎಷ್ಟು ಚೆನ್ನಾಗೈತೆ ಅಂತಂದರೆ ಅಷ್ಟು ಚೆನ್ನಾಗಿತ್ತು. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ತುಂಬ ಈಸಿ, ಬೆಳಗ್ಗೆನೇ ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ, ಅಂದರೆ ಟೇಸ್ಟಿಯಾಗೂ ಇರುತ್ತೆ. ಈ ಪಾಲಕ್ ರೈಸ್ ಜೊತೆಗೆ ಬೇಕಿದ್ರೆ ನೀವು ಬರೀ ಪಾಲಕ್ ರೈಸ್ ಆದರೂ ಹಾಕ್ಬೋದು, ಇಲ್ಲಾಂದರೆ ಇದಕ್ಕೆ ಪನ್ನೀರು ಏನಾದರೂ ಮಶ್ರೂಮ್ ಯಾವುದಾದ್ರೂ ಕೂಡ ಹಾಕ್ಕೊಳ್ಬೋದು, ಇಲ್ಲಾಂದರೆ ಕಾಳು ಬಟಾಣಿ ತೊಗರಿ ಕಾಳು ಆ ಥರ ಏನಾದರೂ ಕೂಡ ಹಾಕ್ಕೊಳ್ಬೋದು. ನೋಡ್ತಾ ಇದ್ರೆ ಲಂಚ್ ಬಾಕ್ಸ್ಗಳೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ಅಲ್ಲೇ ಬಾಕ್ಸ್ಗೆ ಹಾಕೋದಿಕ್ಕೆ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ಈಗ ಅನ್ನ ಎಲ್ಲ ಚೆನ್ನಾಗಿ ತಿರುಗಿಸ್ಬಿಟ್ಟು ಎರಡೂ ಕಡೆನೂ ತಿರುಗಿಸ್ಕೊಂಡು ನಾನು ಅನ್ನ ಅದರಲ್ಲಿ ಬಾಕ್ಸಲ್ಲಿ ಹಾಕ್ಕೊಳ್ತೀನಿ. ಹಾಕಿ ಪ್ಯಾಕ್ ಮಾಡಿ ಅದಾದಮೇಲೆ ನೋಡಿ, ಮಕ್ಕಳು ಕೂಡ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ನೋಡ್ತಾ ಇದ್ರಲ್ಲ, ನಮ್ಮ ಪಾಪನು ಕೂಡ ಹೆಂಗೆ ಹೋಗ್ತೈತೆ, ಅವ್ರ ಜೊತೆಗೆ ಓಡೋಗ್ತೈತೆ. ಯಾಕಪ್ಪ ಅಂತಂದರೆ ಅವರು ಅದಕ್ಕೂ ಇಷ್ಟ, ಅವರು ಬಸ್ಗೆ ಹತ್ತಿಸ್ ಬರೋವರೆಗೂ ಅದು ಕೂಡ ಹೋಗುತ್ತೆ, ನಮ್ಮ ಪಾಪನೂ ಹೋಗುತ್ತೆ. ನೋಡಿ, ಇವತ್ತೇನಕ್ಕೆ ಕಲರ್ ಡ್ರೆಸ್ ಅಂತಂದರೆ ಸ್ಕೂಲಲ್ಲಿ ಮಕ್ಕಳ ದಿನಾಚರಣೆನ ಅವರು ಅವತ್ತಿನ ದಿನ ಆಚರಣೆ ಮಾಡಿರಲಿಲ್ಲ, ಬೇರೆ ದಿನ ಆಚರಣೆ ಮಾಡಿದ್ರು ಅವರು. ಅವತ್ತಿನ ವಿಡಿಯೋ ನಾನು ಹಾಕ್ತಾ ಇರೋದು ಇವಾಗ. ನಾನು ಅಲ್ಲೇ ಸುಮಾರು ಒಂದು 10 ಡೇಸ್ ಆಗಿತ್ತು ನಾನು ವಿಡಿಯೋ ಮಾಡಿ, ಇನ್ನು ಹಾಕಿರಲಿಲ್ಲ, ಇವಾಗ ಹಾಕ್ತಾ ಇದ್ದೀನಿ ನಾನು. ಹಾಗೆ ಹೊಸಬ್ರು ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇದು ಬೆಳಗ್ಗೆನೇ ಎಷ್ಟು ಅಂತಂದರೆ 8 ಗಂಟೆಗೆ ಇನ್ನೊಂದು 5 ನಿಮಿಷ ಇರುತ್ತೆ. 8 ಗಂಟೆಗೆ ಕರೆಕ್ಟಾಗಿ ಬಸ್ ಬರುತ್ತೆ. 8ಕ್ಕಿಂತ 1-2 ನಿಮಿಷ ಇದ್ದಂಗೆ ಬರುತ್ತೆ ಬಸ್ಸು. ಹಾಗಾಗಿ ನಾವು 5 ನಿಮಿಷ ಇದ್ದಂಗೆ ಬಸ್ ಹತ್ರ, ಅಲ್ಲಿ ಸ್ಟಾಪ್ ಹತ್ರ ಅಲ್ಲಿಗೆ ಹೋಗ್ಬಿಡ್ತೀವಿ. ಇಲ್ಲಿಗೆ ಬರೋದು ಬಸ್ಸು. ಇದು ನೋಡ್ತಾ ಇದ್ರಲ್ಲ, ಈ ಡೈಲಿ ನಮ್ಮ ಪಾಪುನು ಕೂಡ ಕರ್ಕೊಂಡು ಬರಬೇಕು. ಅದಕ್ಕಂತೂ ತುಂಬ ಖುಷಿ ಆಗುತ್ತೆ ನಮ್ಮ ಪಾಪುಗೂ. ಈ ಮಕ್ಕಳು ಸ್ಕೂಲ್ಗೆ ಹೋಗೋವಾಗಂತೂ ಅವರು ಕಳ್ಸೋವರೆಗೂ ಅದು ಕೂಡ ಬರುತ್ತೆ. ಅದರಿಂದಂತೂ ಮನೆಯಲ್ಲಿ ಬಿಟ್ಟು ಬರೋ ಹಾಗೇ ಇಲ್ಲ. ನೋಡ್ತಾ ಇದ್ರಲ್ಲ, ಅದೆಷ್ಟು ಚೆನ್ನಾಗಿ ಖುಷಿ ಆಗ್ಬಿಟ್ಟೈತೆ. ಅದು ಹೊರಗಡೆ ಬರಬೇಕು ಅಂದ್ರೇ ಇಷ್ಟ, ಅದಕ್ಕೆ ತುಂಬ ಇಷ್ಟ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಇಲ್ಲೇ ನಿಂತಿದ್ದೀವಿ ಬಸ್ ಹತ್ರ ರೆಡಿಯಾಗಿ. ಇವತ್ತಿನ ರೊಟೀನ್ ನಂದಿದ್ದೇನೆ. ಎಲ್ರಿಗೂ ನಮಸ್ಕಾರ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೆ ಹೊಸಬ್ರು ಯಾರು ವಿಡಿಯೋ ನೋಡಿದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ.